ಗಲ್ಫ್ ರಾಷ್ಟ್ರಗಳಿಂದ ಏನು ಭಾರತಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳ ಸಾಗಾಟ ಆಗುತ್ತೆ. ಈ ಒಂದು ಉತ್ಪನ್ನಗಳಲ್ಲೇ ಕೆಲವೊಂದಿಷ್ಟು ಅಡ್ಡ ಕಸಬಿಗಳು ಅಡ್ಡ ದಾರಿಯನ್ನು ಹಿಡಿದಿರುವಂಥದ್ದು. ಹಣ ಮಾಡೋಕೆ ಏನು ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಡೀಸೆಲ್ ಪೆಟ್ರೋಲನ್ನು ಅಕ್ರಮವಾಗಿ ಸಾಗಾಟ ಮಾಡುವಂತಹ ಒಂದು ಚೈನ್ ಲಿಂಕನ್ನು ಈಗ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಸದ್ಯ ಈಗ ಏನು ತೋರಿಸ್ತಾ ಇದ್ದೀನಿ ಇದು ಡೀಸೆಲ್ ಟ್ಯಾಂಕ್ ಆಗಿರುವಂಥದ್ದು. ಇದೇ ಒಂದು ಡೀಸೆಲ್ ಟ್ಯಾಂಕ್ನಲ್ಲಿ ಅಕ್ರಮವಾಗಿ ಡೀಸೆಲ್ ಅನ್ನು ಸಾಗಾಟ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಒಂದು ಏನಂತಂದರೆ ಮುಂಬೈದಿಂದ ಈ ಒಂದು ಡೀಸೆಲ್ ಟ್ಯಾಂಕು ಬೆಂಗಳೂರಿಗೆ ಸಾಗಿಸಲಾಗ್ತಾ ಇತ್ತು. ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಡೀಸೆಲ್ ಅನ್ನುವಂಥ ಲೇಬಲ್ ಕೂಡ ಇಲ್ಲ. ಯಾವುದೇ ಇದರಲ್ಲಿ ಡೀಸೆಲ್ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲೂ ಕಾಣ್ ಸಿಗುವುದಿಲ್ಲ. ಕೇವಲ ಟ್ಯಾಂಕರ್ ಮಾತ್ರ ಇಲ್ಲಿರುವಂಥದ್ದು. ಸದ್ಯ ಈ ಒಂದು ಟ್ಯಾಂಕರ್ನಲ್ಲೇ ಡೀಸೆಲನ್ನು ಸಾಗಾಟ ಮಾಡ್ತಾ ಇರುವಂಥದ್ದು. ಗಲ್ಫ್ ರಾಷ್ಟ್ರಗಳಿಂದ ಸಹಜವಾಗಿ ಈಗ ನಮ್ಮ ಭಾರತಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಆಮದು ಮಾಡ್ಕೊಳ್ಳಾಗತ್ತೆ. ಸೊ ಆ ಒಂದು ಆಮದು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲನ್ನು ತರಲಾಗುತ್ತೆ. ಸೊ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುವಂಥದ್ದು, ಅಕ್ರಮವಾಗಿ ಈ ರೀತಿ ಸಾಗಾಟ ಮಾಡುವಂಥದ್ದು. ಇಲ್ಲಿ ಇನ್ನೊಂದು ಈ ಒಂದು ಡ್ರೈವರ್ ಮಾಡಿರುವಂತಹ ಕುತಂತ್ರಿ ಏನಂತಂದರೆ, ಇದೇ ಡೀಸೆಲ್ ಟ್ಯಾಂಕು ಸಹಜವಾಗಿ ಲಾರಿಗಳಿಗೆ ಡೀಸೆಲ್ ಟ್ಯಾಂಕ್ ಪ್ರತ್ಯೇಕವಾಗಿರ್ತಾರೆ, ಆದರೆ ಇದೇ ಡೀಸೆಲ್ ಟ್ಯಾಂಕ್ನಿಂದ ನೇರವಾಗಿ ಇಂಜಿನ್ಗೆ ಕನೆಕ್ಷನ್ ಕೂಡ ಈತ ಕೊಟ್ಟಿರುವಂಥದ್ದು. ಸೊ ಅದನ್ನು ಕೂಡ ಒಳಗಡೆ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಳಗಡೆ ಏನಿದೆ ಅಲ್ಲಿಂದ ನೇರವಾಗಿ ಇದೇ ಟ್ಯಾಂಕರ್ದಿಂದ ಇಂಜಿನ್ಗೂ ಕೂಡ ಡೀಸೆಲ್ ಸಪ್ಲೈ ಆಗ್ತಾ ಇರುವಂಥದ್ದು. ಸುಮಾರು 17,000 ಲೀಟರ್ ಏನಿದೆ, ಈ ಒಂದು 17 ಲಕ್ಷದ ಮೌಲ್ಯದ ಡೀಸೆಲನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಒಟ್ಟು ಏನು ಓರ್ವ ಆರೋಪಿಯನ್ನು ಏನೀಗ ಬಂಧಿಸಿ ವಿಚಾರಣೆಗಳು ಕೂಡ ಒಳಪಡಿಸಿರುವಂಥದ್ದು. ಸದ್ಯ ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಡೀಸೆಲ್ ಪೆಟ್ರೋಲ್ಗೆ ಬಹುತೇಕ ಈಗಾಗಲೇ ಸೆಸ್ ಸೇರಿದಂತೆ ತೆರಿಗೆ ಕೂಡ ಇರುವಂಥದ್ದು. ಆ ತೆರಿಗೆ ಮತ್ತು ಸೆಸ್ ವಂಚನೆ ಮಾಡುವಂತಹ ಸಲುವಾಗಿಯೇ ಈ ರೀತಿ ಡೀಸೆಲ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಮಾಳಮಾರುತಿ ಠಾಣೆ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸುವುದರ ಜೊತೆಗೆ ಈಗ ಡೀಸೆಲ್ ಟ್ಯಾಂಕನ್ನು ಕೂಡ ಜಪ್ತಿಯನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ರಾಕೆಟ್ ಮಾದರಿಯಲ್ಲಿ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಅಕ್ರಮವಾಗಿ ಸಾಗಾಟ ಆಗ್ತಾ ಇರುವಂಥದ್ದು. ಸಹಜವಾಗಿ ಇಲ್ಲಿ ಮುಂಬೈದಿಂದ ಬೇರೆ ಬೇರೆ ಕಡೆ ಅಕ್ರಮವಾಗಿ ಇದನ್ನು ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಸುಮಾರು 100 ರೂಪಾಯಿ ಮೌಲ್ಯದ ಡೀಸೆಲ್ ಲೀಟರ್ಗೆ ಇತ್ತು ಅಂತಂದರೆ ಸುಮಾರು 50 ರೂಪಾಯಿ ಇವರಿಗೆ ಲಾಭ ಆಗ್ತಿರುವಂಥದ್ದು. ಬಹುತೇಕ ಅಷ್ಟೊಂದು ತೆರಿಗೆ ವಂಚನೆ ಮಾಡುವಂತಹ ನಿಟ್ಟಿನಲ್ಲಿ ಅಕ್ರಮವಾಗಿ ಗಲ್ಫ್ ರಾಷ್ಟ್ರದ ಜೊತೆಗೂ ಕೂಡ ಈ ಏನು ಕದಿಮರು ಏನಾದರೂ ಲಿಂಕ್ ಇಟ್ಟುಕೊಂಡ್ರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಈಗ ಪ್ರತ್ಯೇಕ ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ಪ್ರಕರಣವನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ತೀವ್ರಗತಿಯಲ್ಲಿ ತನಿಖೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿಸ್ತಾ ಇದ್ದಂತಹ ಡೀಸೆಲ್ ಲಾರಿಯನ್ನು ತಡೆದು ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಏನು ಡೀಸೆಲ್ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂಥದ್ದು ಪತ್ತೆಯಾಗಿರುವಂಥದ್ದು. ಇದು ಈಗಾಗಲೇ ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಮಾಳಮಾರುತಿ ಠಾಣೆ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು. ಮುಂಬೈದಿಂದ ಹೇಗೆಲ್ಲ ಇದನ್ನು ಸಾಗಿಸಲಾಗ್ತಾ ಇತ್ತು ಮತ್ತು ಗಲ್ಫ್ ರಾಷ್ಟ್ರದಿಂದ ಬಂದಂತಹ ಡೀಸೆಲ್ ಪೆಟ್ರೋಲನ್ನು ಯಾವ ರೀತಿಯಾಗಿ ಅಕ್ರಮವಾಗಿ ಬಂದರುಗಳಲ್ಲಿ ಇವುಗಳನ್ನು ತುಂಬಿಸ್ಕೊಳ್ಳಲಾಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಿದೆ. ಅದರ ಜೊತೆಗೆ ಇದನ್ನು ಎಲ್ಲಿಗೆ ಸಪ್ಲೈ ಮಾಡಲಾಗ್ತಾ ಇತ್ತು, ಅವರು ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಆಗಬೇಕಿದೆ. ಒಟ್ಟಿನಲ್ಲಿ ಸದ್ಯ ಈಗ ಒಂದು ಅತಿ ದೊಡ್ಡ ರಾಕೆಟ್ ಜಾಲವನ್ನು ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.